ಎಲ್ಲರಿಗೂ ನಮಸ್ಕಾರ. ಡಾಕ್ಟರ್ ರಾಜ್ಕುಮಾರ್ ಅವರು ಕನ್ನಡ ಚಿತ್ರರಂಗದ ದೊಡ್ಡ ಸ್ಟಾರ್ ನಟ. ಇವರಿಗೆ ಅಹಂಕಾರ ಅನ್ನೋದನ್ನ ಬೇರೆಯವ್ರ ಮುಂದೆ ಪ್ರದರ್ಶನ ಮಾಡೋದಕ್ಕೆ ಯಾವುದೇ ಕಾರಣಕ್ಕೂ ಇಷ್ಟ ಆಗ್ತಿರ್ಲಿಲ್ಲ. ಯಾರ ಮನಸ್ಸನ್ನು ನೋಯಿಸ್ತಿರ್ಲಿಲ್ಲ. ಇದಕ್ಕೊಂದು ಒಳ್ಳೆ ಉದಾಹರಣೆನೂ ಇದೆ. ಏನು ಅಂತ ತಿಳ್ಕೊಳ್ಳೋಣ. ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇಂದಿಗೂ ಚಿತ್ರರಂಗದ ಹಲವರು ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಪ್ರತಿ ಸನ್ನಿವೇಶದಲ್ಲೂ ಸ್ಮರಿಸುತ್ತಾರೆ. ಅದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರ ಸರಳತೆ, ಹೃದಯ ವೈಶಾಲ್ಯತೆ ಹಾಗೂ ದೊಡ್ಡ ಗುಣ. ಕನ್ನಡ ಚಿತ್ರರಂಗಕ್ಕೆ ಉತ್ತಮ ಸಿನಿಮಾಗಳನ್ನು ಕೊಟ್ಟು ಬ್ಯಾಕ್ ಟು ಬ್ಯಾಕ್ ಯಶಸ್ಸು ಕಂಡಿದ್ದ ಡಾಕ್ಟರ್ ರಾಜ್ಕುಮಾರ್ ನಿಜ ಬದುಕಿನಲ್ಲಿ ಅಷ್ಟೇ ಸರಳ ವ್ಯಕ್ತಿ. ತಾವು ದೊಡ್ಡ ಸ್ಟಾರ್ ಎಂಬ ಅಹಂಕಾರ ಅವರಿಗೆ ಯಾವತ್ತೂ ಇರಲಿಲ್ಲ. ನಿರ್ಮಾಪಕರನ್ನ ಅನ್ನದಾತರು ಅಂತಾನೆ ಕರೆಯುತ್ತಿದ್ದ ಡಾಕ್ಟರ್ ರಾಜ್ಕುಮಾರ್ ಹಣಕ್ಕಿಂತ ಹೆಚ್ಚಾಗಿ ಅನ್ನಕ್ಕೆ ಬೆಲೆ ಕೊಡುತ್ತಿದ್ದ ವ್ಯಕ್ತಿ ಎಂದು ಒಂದು ಸಾಕ್ಷಿ ಇದೆ. ಮದುವೆ ಮನೆಗೆ ಹೋಗುವುದು ತಡವಾಗಿ ಅಲ್ಲಿ ಹಳಸಿದ ಸಾರು ಸವಿದಿದ್ದರು ಡಾಕ್ಟರ್ ರಾಜ್ಕುಮಾರ್. ಅದು ಹಳಸಿದೆ ಅಂತಲೂ ಡಾಕ್ಟರ್ ರಾಜ್ಕುಮಾರ್ ಹೇಳಲಿಲ್ಲ. ಊಟವನ್ನು ಅರ್ಧಕ್ಕೆ ಬಿಟ್ಟು ಬರಲೂ ಇಲ್ಲ. ಇದಕ್ಕೆ ಕಾರಣ ಏನು ಅಂತ ವಿವರಿಸಿದ್ದಾರೆ. ರಾಜ್ಕುಮಾರ್ ಅವರು ಒಮ್ಮೆ ತಮ್ಮ ಆಪ್ತರೊಡನೆ ಮನೆಯ ಮದುವೆಗೆ ಹೋಗಬೇಕಿತ್ತು. ಅವರ ಕೆಲಸಗಳ ಒತ್ತಡದಿಂದ ಸಮಯಕ್ಕೆ ಸರಿಯಾಗಿ ಹೋಗಲೇಬೇಕಾದ ಮದುವೆಯದು. ಸಂಜೆ 4-5 ಗಂಟೆಯೊತ್ತಿಗೆ ಚಿನ್ನೇಗೌಡರು ಇನ್ನೊಂದಿಬ್ಬರ ಜೊತೆ ಮಾಡಿಕೊಂಡು ಮದುವೆ ಮನೆಗೆ ತಲುಪಿದ್ದಾರೆ ರಾಜ್. ಛತ್ರ ಆಲ್ಮೋಸ್ಟ್ ಖಾಲಿ ಮಾಡುತ್ತಿದ್ದರು. ರಾಜ್ ಕಂಡು ಮದುವೆ ಮನೆಯವರು ಓಡೋಡಿ ಬಂದು ಬರಮಾಡಿಕೊಂಡರು. ಊಟ ಮಾಡಿ ಎಂದಿದ್ದಾರೆ. ರಾಜ್ ಕೂಡಲೇ ಆಗಬಹುದು, ಬನ್ನಿ ಊಟ ಮಾಡೋಣ ಎಂದು ಡೈನಿಂಗ್ ಹಾಲಿಗೆ ಹೋಗಿದ್ದಾರೆ. 4-5 ಮಂದಿಯನ್ನು ಕೂರಿಸಿ ಭಟ್ಟರು ಕೂಗಿ ಬಡಿಸಲು ಹೇಳಿದಾಗ ಅವರ ಪಾಲಿಗೆ ಸಿಕ್ಕಿದ್ದು ಅನ್ನ ಮತ್ತು ಸಾರು ಮಾತ್ರ. ರಾಜ್ ಅದನ್ನೇ ಖುಷಿಯಿಂದ ಊಟ ಮಾಡಿದ್ದಾರೆ. ಛತ್ರದಲ್ಲಿ ಸ್ವಲ್ಪ ಹೊತ್ತಿದ್ದು ಹಿಂದಿರುಗಿದ್ದಾರೆ. ಹಿಂದಿರುಗುವಾಗ ದಾರಿ ಮಧ್ಯೆ ಚಿನ್ನೇಗೌಡರು ಸಾರು ಹಳಸಿದಂತಾಗಿತ್ತಲ್ಲ ಎಂದು ಕೇಳಿದಾಗ, ಹೌದು, ಹಾಗಂತ ನಾವು ಊಟ ಮಾಡದೆ ಬಂದಿದ್ರೆ ಅವರು ಆ ಸನ್ನಿವೇಶವನ್ನು ಜೀವನವಿಡೀ ನೆನಪಿನಲ್ಲಿಟ್ಟುಕೊಳ್ಳುತ್ತಿದ್ದರು, ಪೇಚಾಡುತ್ತಿದ್ದರು. ಅದಕ್ಕೆ ಸುಮ್ಮನೆ ಊಟ ಮಾಡಿದೆ ಎಂದು ಹೇಳಿದರು. ಅನ್ನಕ್ಕೆ ಬೆಲೆ ಕೊಡಬೇಕು ಅನ್ನೋದನ್ನ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಕಷ್ಟಪಟ್ಟು ಮದುವೆ ಮಾಡಿರ್ತಾರೆ, ಸಂತೋಷದಿಂದ ಇರ್ತಾರೆ, ಅವ್ರ ಸಂತೋಷನ ಹಾಳು ಮಾಡಬಾರ್ದು ಅನ್ನೋ ಉದ್ದೇಶ ಮಾದರಿಯಾಗಿದೆ. ಡಾಕ್ಟರ್ ರಾಜ್ಕುಮಾರ್ ಅವರು ಕನ್ನಡ ಚಿತ್ರರಂಗದ ಇತಿಹಾಸದ ಶ್ರೇಷ್ಠ ನಟರಲ್ಲಿ ಒಬ್ಬರು. ಸ್ಯಾಂಡಲ್ವುಡ್ ನಲ್ಲಿ ಲೆಜೆಂಡರಿ ಎಂದೇ ಗುರುತಿಸಿಕೊಂಡಿದ್ದಾರೆ. 200ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿರುವ ಅವರು ನಿಧನದ ನಂತರವೂ ಅಪಾರ ಅಭಿಮಾನಿ ಬಳಗವನ್ನು ಹೊಂದಿದ್ದಾರೆ. ಬೇಡರ ಕಣ್ಣಪ್ಪ ಚಿತ್ರದ ಮೂಲಕ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದರು. ಮೊದಲ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ವಿಜೇತರಲ್ಲಿ ಒಬ್ಬರು. ಡಾಕ್ಟರೇಟ್ ಮತ್ತು ಇತರ ಬಿರುದುಗಳೊಂದಿಗೆ ಗೌರವಿಸಲ್ಪಟ್ಟ ಮೊದಲ ಸ್ಯಾಂಡಲ್ವುಡ್ ನಟ. ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿಯನ್ನು ಪಡೆದ ಸ್ಯಾಂಡಲ್ವುಡ್ನ ಮೊದಲ ಕಲಾವಿದರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಒಬ್ಬರು. ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿಯು ಭಾರತ ಸರ್ಕಾರವು ಚಿತ್ರರಂಗದಲ್ಲಿ ಅತ್ಯುನ್ನತ ಪ್ರದರ್ಶನ ನೀಡಿದವರಿಗೆ ನೀಡುವ ಗೌರವವಾಗಿದೆ. 1995ರಲ್ಲಿ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿಯನ್ನು ನೀಡಲಾಯಿತು. ಮೈಸೂರು ವಿಶ್ವವಿದ್ಯಾನಿಲಯದಿಂದ 1976ರಲ್ಲಿ ನಟನೆಗಾಗಿ ಡಾಕ್ಟರೇಟ್ ಪಡೆದ ಮೊದಲ ನಟ. 1985ರಲ್ಲಿ ಯುಎಸ್ನ ಕೆಂಟುಕಿ ಗವರ್ನರ್ರಿಂದ ಕೆಂಟುಕಿ ಕರ್ನಲ್ ಗೌರವವನ್ನು ಗೌರವಿಸಿದ ಏಕೈಕ ನಟ. ದಾಖಲೆಗಳ ಪ್ರಕಾರ ಸರ್ಕಾರ ಮತ್ತು ವಿವಿಧ ಸಂಸ್ಥೆಗಳಿಂದ 15ಕ್ಕೂ ಹೆಚ್ಚು ಬಿರುದುಗಳನ್ನು ಪಡೆದ ಏಕೈಕ ನಟ ರಾಜ್ಕುಮಾರ್. ನಟ ಸಾರ್ವಭೌಮ, ರಸಿಕರ ರಾಜ, ಗಾನಗಂಧರ್ವ, ಬಂಗಾರದ ಮನುಷ್ಯ, ವರನಟ, ಇನ್ನೂ ಮುಂತಾದ ಬಿರುದುಗಳಿವೆ. ಕನ್ನಡ ಚಿತ್ರರಂಗದ ದಾಖಲೆಗಳ ಪ್ರಕಾರ ಬಂಗಾರದ ಮನುಷ್ಯ ಚಿತ್ರವು ಇಲ್ಲಿಯವರೆಗೆ ಇಂಡಸ್ಟ್ರಿಯಲ್ಲಿ ಅತಿ ಹೆಚ್ಚು ಗಳಿಕೆ ಮಾಡಿದ ಚಿತ್ರವಾಗಿದೆ. ಈ ಚಲನಚಿತ್ರವು 1972ರಲ್ಲಿ ಬಿಡುಗಡೆಯಾಯಿತು. ಇದು ಒಂದು ಚಿತ್ರಮಂದಿರದಲ್ಲಿ 2 ವರ್ಷಗಳಿಗಿಂತ ಹೆಚ್ಚು ಕಾಲ ಪ್ರದರ್ಶನಗೊಂಡಿತು ಮತ್ತು 1 ವರ್ಷಕ್ಕೆ 5ಕ್ಕೂ ಹೆಚ್ಚು ಚಿತ್ರಮಂದಿರಗಳಲ್ಲಿ ಪ್ರದರ್ಶನಗೊಂಡಿತು. ಗುಬ್ಬಿ ಡ್ರಾಮಾ ಕಂಪನಿಯಲ್ಲಿ ತರಬೇತಿ ಪಡೆದ ನಂತರ ರಾಜ್ಕುಮಾರ್ ಅವರು ಬೇಡರ ಕಣ್ಣಪ್ಪ ಚಿತ್ರಕ್ಕೆ ಪಾದಾರ್ಪಣೆ ಮಾಡಿದರು ಮತ್ತು 1954ರಲ್ಲಿ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಯನ್ನು ಪಡೆದರು. ಡಾಕ್ಟರ್ ರಾಜ್ಕುಮಾರ್ ಅವರು ನಟ ಮಾತ್ರವಲ್ಲದೆ ಗಾಯಕರೂ ಆಗಿದ್ದರು. ಹಾಡುಗಾರಿಕೆಗಾಗಿ ರಾಷ್ಟ್ರ ಪ್ರಶಸ್ತಿ ಪಡೆದ ಕನ್ನಡದ ಏಕೈಕ ನಟ ರಾಜ್ಕುಮಾರ್. 1992ರಲ್ಲಿ ಜೀವನ ಚೈತ್ರ ಚಿತ್ರದ ನಾದಮಯ ಹಾಡಿಗೆ ರಾಷ್ಟ್ರ ಪ್ರಶಸ್ತಿ ಪಡೆದರು. ಅತಿ ದೊಡ್ಡ ಅಭಿಮಾನಿ ಬಳಗ ಮತ್ತು ಅತಿ ಹೆಚ್ಚು ಪ್ರತಿಮೆಗಳು ಡಾಕ್ಟರ್ ರಾಜ್ಕುಮಾರ್ ಅವರದು. ಭಾರತ ಮತ್ತು ವಿದೇಶಗಳಲ್ಲಿ ಅಪಾರ ಸಂಖ್ಯೆಯ ಅಭಿಮಾನಿ ಸಂಘವನ್ನು ಹೊಂದಿದ್ದಾರೆ. ಸ್ವಾತಂತ್ರ್ಯ ಹೋರಾಟಗಾರರಾದ ಮಹಾತ್ಮ ಗಾಂಧಿಯವರು ಅಧಿಕೃತವಾಗಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಪ್ರತಿಮೆಗಳನ್ನು ಹೊಂದಿದ್ದಾರೆ ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವರು 58ಕ್ಕೂ ಹೆಚ್ಚು ಪ್ರತಿಮೆಗಳನ್ನು ಹೊಂದಿದ್ದಾರೆ ಎಂದು ಹೇಳಲಾಗುತ್ತದೆ. ಬೇರೆ ಭಾಷೆಯ ಸಿನಿಮಾಗಳಲ್ಲಿ ನಟಿಸದ ಕನ್ನಡದ ಏಕೈಕ ನಟ ಡಾಕ್ಟರ್ ರಾಜ್ಕುಮಾರ್ ಅವರು ಚಿತ್ರರಂಗದಲ್ಲಿ ಸುಮಾರು 5 ದಶಕಗಳ ಕಾಲ ಇದ್ದಾರೆ. ಅವರು 220ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ದಾರೆ. ಬೇರೆ ಯಾವುದೇ ಉದ್ಯಮದೊಂದಿಗೆ ಸಂಬಂಧ ಹೊಂದಿರಲಿಲ್ಲ. ಅವರ 31ಕ್ಕೂ ಹೆಚ್ಚು ಸಿನಿಮಾಗಳು ಬೇರೆ ಭಾಷೆಗಳಿಗೆ ರೀಮೇಕ್ ಆಗಿವೆ. ಅವರು 300ಕ್ಕೂ ಹೆಚ್ಚು ಚಲನಚಿತ್ರ ಗೀತೆಗಳನ್ನು ಮತ್ತು 400ಕ್ಕೂ ಹೆಚ್ಚು ಭಕ್ತಿ ಗೀತೆಗಳನ್ನು ಹಾಡಿದ್ದಾರೆ.
ಡಾಕ್ಟರ್ ರಾಜ್ಕುಮಾರ್ ಚಲನಚಿತ್ರೋದ್ಯಮದಲ್ಲಿ ಸಾಧನೆಗಾಗಿ ಪದ್ಮಭೂಷಣ ಪ್ರಶಸ್ತಿಯನ್ನು ಪಡೆದ ಕನ್ನಡದ ಏಕೈಕ ನಟ. ಡಾಕ್ಟರ್ ರಾಜ್ಕುಮಾರ್ ನಟನೆಗಾಗಿ 9 ರಾಜ್ಯ ಪ್ರಶಸ್ತಿಗಳು, 10 ಫಿಲ್ಮ್ ಫೇರ್ ಪ್ರಶಸ್ತಿಗಳು, 2 ಗಾಯನಕ್ಕಾಗಿ ರಾಜ್ಯ ಪ್ರಶಸ್ತಿಗಳನ್ನು ಪಡೆದ ಭಾರತೀಯ ಚಲನಚಿತ್ರೋದ್ಯಮದ ಏಕೈಕ ನಟ. ಡಾಕ್ಟರ್ ರಾಜ್ಕುಮಾರ್ ಒಂದೇ ವರ್ಷದಲ್ಲಿ 14 ಚಿತ್ರಗಳಲ್ಲಿ 2 ಬಾರಿ 1964ರಲ್ಲಿ ಒಮ್ಮೆ ಮತ್ತು 1968ರಲ್ಲಿ ನಟಿಸಿದ ಏಕೈಕ ಕನ್ನಡದ ನಟ. ಆಂಧ್ರ ಸರ್ಕಾರ ನೀಡುವ NTR ಪ್ರಶಸ್ತಿ ಗೆದ್ದ ಏಕೈಕ ಕನ್ನಡದ ನಟ. ಚಲನಚಿತ್ರೋದ್ಯಮಕ್ಕೆ ಅತ್ಯುತ್ತಮ ಕೊಡುಗೆ ನೀಡಿದ ವ್ಯಕ್ತಿ. ತಮ್ಮ ಯಾವುದೇ ಚಲನಚಿತ್ರಗಳಲ್ಲಿ ಸಿಗಾರ್ ಅಥವಾ ಸಿಗರೇಟ್ ಮದ್ಯಪಾನ ಮಾಡುವಂತಹ ನಟನೆಗಳನ್ನು ಮಾಡಲಿಲ್ಲ. ದೈನಂದಿನ ಯೋಗವನ್ನು ಮಾಡುತ್ತಾ ಮತ್ತು ಕಟ್ಟುನಿಟ್ಟಾದ ಆಹಾರ ಕ್ರಮವನ್ನು ಅನುಸರಿಸುತ್ತಾ ಅತ್ಯಂತ ಉನ್ನತ ಜೀವನ ಮಟ್ಟವನ್ನು ಕಾಯ್ದುಕೊಂಡಿದ್ದರು. ಅವರ ಆಶಯದಂತೆ ರಾಜ್ಕುಮಾರ್ ಅವರ ಕಣ್ಣುಗಳನ್ನು ನೇತ್ರ ಬ್ಯಾಂಕಿಗೆ ದಾನ ಮಾಡಲಾಯಿತು. ಬಂಗಾರದ ಮನುಷ್ಯ ಚಿತ್ರ ನೋಡಿದ ನಂತರ ಸರ್ಕಾರಿ ಮತ್ತು ಖಾಸಗಿ ವಲಯದ ಜನಸಾಮಾನ್ಯರು ತಮ್ಮ ಉದ್ಯೋಗವನ್ನು ತ್ಯಜಿಸಿ ತಮ್ಮ ಹಳ್ಳಿಗೆ ಕೃಷಿ ಮಾಡಲು ಮರಳಿದರು. ಡಾಕ್ಟರ್ ರಾಜ್ಕುಮಾರ್ ಅವರ ಬಗ್ಗೆ ಕೆಲವು ಉದಾಹರಣೆಗಳೊಂದಿಗೆ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ.